ಮತ್ತೇನು? ಬಾಮ ಓ, ಬಾವ ಬಂದ. ಯಾರು ನಿನ್ನ ಅಕ್ಕನ ಗಂಡ? ಮತ್ತೆ ನನ್ನ ಅಕ್ಕನ ಗಂಡ ನನಗೆ ಸರಿ ಇಲ್ಲ. ಸರಿ ಇಲ್ವಾ? ಯಾಕದು? ಇದರಲ್ಲಿ ಏನ ಗಲಾಟೆ ಆಗಿದೆ ಅಮ್ಮ. ಹೌದೇ? ಹೌದೌದು, ಅವ ನನಗೆ ಕೊಡುದಿಲ್ಲ, ಅವನಿಗೆ ನಾನು ಈಗ ಮಾತಾಡು. ಮಾತನಾಡುದಿಲ್ಲ. ಅಲ್ಲ, ಅವನ ವಿಚಾರ ಇಲ್ಲಿ ಯಾಕೆ ಹೇಳುದು ನೀನು? ಇದು ಲಾರಿ ಬಂದದ್ದಲ್ವಾ? ಯಾರ್ದ? ಭಾವನ. ಓಹೋ, ಭಾವನೆಲ್ಲ ಹರಿ ಬಂದದ ನಿನಗೆ? ಹೌದೌದು. ಆಗ್ಲಿ. ಅಮ್ಮ, ಏನು? ನಿಮ್ಮ ಗಂಡ ಮತ್ತು ನಾವು ಹ. ನೇರವಾಗಿ ಸುರಪುರ ಹೊರಟವರು. ದೇವಲೋಕಕ್ಕೆ ಹೋದವರು? ಹೌದೌದು. ಆಮೇಲೆ ಅಮ್ಮ, ಅಲ್ಲಿ ದೇವತೆಗಳಿಗೂ ನಮಿಗೂ ಗಣಘೋರವಂತ ಯುದ್ಧ ನಡೀತಮ್ಮ. ಹೌದೇ? ಮೊದಲು ಬಂದದ್ದು ಯಾರು? ಮೊದಲು ಬಂದವ ಹ. ಅಗ್ನಿ. ಏನ? ಅಗ್ನಿ ಬಂದದ್ದಮ್ಮ. ಏನದು? ಜಗ ಜಗ ಉರಿತ ಬಂದದ್ದು. ಅದು ಅಗ್ನಿ ಆಗಿರ್ಬೇಕು. ಹೌದೌದು. ಏನಾಯ್ತು? ಅಮ್ಮ, ಓ, ಒಂದು ಉರಿತ ಬಂದದ್ದು ನೋಡ್ಬೇಕಿತ್ತು. ಹೌದೇ? ನಮ್ಮ ರಾಯರು ಸುಮ್ಮನೆ ಬಿಡ್ಲಿಲ್ಲ. ಏನ್ ಮಾಡಿದ್ರ? ಅಗ್ನಿಶಮನ ಮಂತ್ರವನ್ನು ಪ್ರಯೋಗ ಮಾಡಿದೆ ತಡ. ಹ. ಅಗ್ನಿ ಛೇಂಗ್ ಕಾದ. ಏನು? ನಂದಿ ಹೋದ. ನಂದಿ ಹೋದ್ನ? ಹೌದೌದು. ಆ ಬಳಿಕ ಯಾರು ಬಂದ್ರು? ಆಮೇಲೆ ಬಂದದ್ದು ಕುಂಬಾರ. ಅದು ಯಾರು? ಅವ ಬಂಡಾರ ಎತ್ತಿಕೊಂಡು ಬಂದದ್ದು. ಅದು ಕುಬೇರ ಆಗಿರ್ಬೇಕು. ಹೌದೌದು. ಏನಾಯ್ತು? ಅಮ್ಮ, ಓ, ನಮ್ಮ ರಾಯರೊಂದು ಮೆಟ್ಟಿದೆ ತಡ. ಭಂಡಾರವನ್ನು ಬಿಟ್ಟು ಅವ ಓಡಿದ. ಓಡಿ ಹೋದ್ನ? ಹೌದೌದು. ಆಮೇಲೆ ಯಾರು ಬಂದ್ರು? ಆಮೇಲೆ ಬಂದ ಯಾಮ. ನೀವೆಂತದ ಆಚೆ ನೋಡಿ ನೀನೇನು ಹೇಳು? ಬಂದದ್ದಮ್ಮ. ಪಾಯಸವನ್ನು ಹಿಡಿದುಕೊಂಡು ಕೋಣನನ್ನು ಏರಿಕೊಂಡು ಬಂದದ್ದು. ಅದು ಯಮ ಬಂದಿರಬಹುದು. ಹೌದೌದು. ಬಾಹುವನ್ನು ಹಿಡಿದುಕೊಂಡು ಬರುವುದವ. ಹೌದೌದು. ಕೋಣನ ನೀ ಏರಿಕೊಂಡು ಬರುವುದು. ಏನಾಯ್ತು? ನಮ್ಮ ರಾಯರದಕ್ಕೆ ಸುಮ್ಮನೆ ಬಿಡ್ಲಿಲ್ಲ. ಏನ್ ಮಾಡಿ? ಅವನ ಪಾಶವನ್ನು ಹೇಳಿದ್ದು ಹಾ, ರಾಮ್ 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 3 ಸುತ್ತು ಸಿಕ್ಕಿಸಿದ. ಹಾ. ಎಲ್ಲಿ ಓಡಿ ಹೋದಂತ ಗೊತ್ತಾಗಿಲ್ಲ. ಯಮ ಓಡಿ ಹೋದ? ಯಮ ಓಡಿ ಹೋದ, ಕೋಣ ಮತ್ತೊಂದು ಕಡೆಗೆ ಹೋಯ್ತು. ಹೌದೇ? ಹೌದೌದು. ಓಹೋ. ಆಮೇಲೆ ಬಂದವ ಯಾರು? ವಾಯು. ಏನು? ಅವ ವಾಯು. ಏನದು? ಅವ ಗಾಳಿ. ವಾಯು ಬಂದಿರಬಹುದು. ವಾಯು ಬಂದದ್ದಮ್ಮ. ಹೌದೇ? ಅಮ್ಮ, ಹೇಗೆ ಬಂದವ? ಅವನಿಗೆ ಮುಂದಿನಿಂದ ಬರ್ಲಿಕ್ಕೆ ಧೈರ್ಯ ಇಲ್ಲ. ಮತ್ತೆ ಎಲ್ಲಿಂದ ಬಂದ? ನೋಡ್ತೇನೆ, ರಾಯರ ಹಿಂದೆ ಹೋಗಿ ನಿಂತಿದ್ದಾನೆ. ಮುಂದೆ ನಿಂತಿಲ್ಲ. ಮುಂದಿನಿಂದ ಬರಲಿಲ್ಲ. ಬಂದದ್ದು? ಧೈರ್ಯ ಇಲ್ಲ ಅವನಿಗೆ. ಬಂದದೆಲ್ಲಿಂದ? ಹಿಂದಿನಿಂದ. ಹೌದಾ? ಒಂದು ಬರುವ ಶಬ್ದ ನೋಡ್ಬೇಕಿತ್ತು. ಯಾವ ರೀತಿ? ಪ್ರಪಂಚವೇ ಅಲ್ಲೋಲ ಕಲ್ಲೋಲ ಹೋಗುವಂತ ಶಬ್ದ. ಹೌದೇ? ಹೌದೌದು. ಹೇಗದು? ಟುಯ್ ಟುಶ್ಶ, ಟುಯ್ ಟುಶ್ಶ, ಟುಯ್ ಟುಶ್ ಟುಶ್ ಬರುವ ಶಬ್ದ ಅಮ್ಮ. ಆ ರೀತಿಯ? ಹೌದೌದು. ಆವಾಗ ನಮ್ಮವರು ಏನು ಮಾಡಿ? ನಮ್ಮ ರಾಯರು ಸುಮ್ಮನೆ ಬಿಡ್ಲಿಲ್ಲ. ಹಾ. ಅದಕ್ಕಿಂತಲೂ ಹೆಚ್ಚು ಪ್ರಭಾವಶಾಲಿಯಾದ ವಾಯುವನ್ನು ಪ್ರಯೋಗ ಮಾಡಿದ್ರು. ಅದು ಯಾವ ರೀತಿ ಅದು ಇತ್ತು? ಯಾರಿಗೂ ಗೊತ್ತಾಗ್ಲಿಲ್ಲ. ಹೇಗದು? ನನಗೆ ಮಾತ್ರ ಗೊತ್ತದ ಅಮ್ಮ. ಸರಿಯಾಗಿ ಕೇಳಿದ್ಯಾ? ಹೌದೌದು. ನಾನು ಅವರ ಹಿಂದೆ ಇದ್ದಲ್ಲ. ಯಾವ ರೀತಿ ಇತ್ತು ಅದು? ಅದು ನೋಡ್ತೀರಾ ಅಮ್ಮ? ವಾಯು ಎಲ್ಲಿಗೆ ಮಂಗ ಮಾಯ ಆದಂತ ಗೊತ್ತೇ ಆಗ್ಲಿಲ್ಲ. ಹೌದಾ? ಹೌದೌದು. ವಾಯು ಓಡಿ ಹೋದ? ವಾಯು ಓಡಿ ಹೋದ. ಆಮೇಲೆ? ಆಮೇಲೆ ಬಂದದ್ದು ಸ್ವಲ್ಪ. ಯಾರು? ಬಂದದ್ದಮ್ಮ ವಜ್ರಾಯುಧದಲ್ಲಿ ಕೂತ್ಕೊಂಡು ಐರಾವತವನ್ನು ಇದ್ದುಕೊಂಡು ಬಂದದ್ದು. ಅದು ಸುರಪ್ಪ ಬಂದಿರಬಹುದು. ಹೌದೌದು. ವಜ್ರಾಯುಧವನ್ನು ಕೈಯಲ್ಲಿ ಹೊಡೆದುಕೊಂಡು ಬರುವುದು. ಹೌದೌದು. ಐರಾವತವನ್ನು ಏರಿಕೊಂಡು ಬಂದಿರ್ಬೇಕು. ಹೌದಮ್ಮ. ಏನಾಯ್ತು? ಅವನಿಗೂ ಎದುರಿಗೆ ಬರ್ಲಿಕ್ಕೆ ಧೈರ್ಯ ಇಲ್ಲ. ಮತ್ತೆ? ಹೀಗೆ ನೋಡ್ತಾನೆ, ಹಾ. ಅಲ್ಲಿ ಸಭೆಯಲ್ಲಿ ದೂರದಲ್ಲಿ ನಿಂತಿದ್ದಾನೆ. ಅಂದ್ರೆ ಹತ್ತಿರ ಬರ್ಲಿಲ್ಲ, ಹತ್ತಿರ ಬರ್ಲಿಲ್ಲ, ದೂರದಲ್ಲಿ ನಿಂತುಕೊಂಡ. ಹೌದೌದು. ಅವಾಗ ನಮ್ಮವ್ರು ಏನು ಮಾಡಿದ್ರು? ನಮ್ಮ ರಾಯರು ಸ್ವಲ್ಪ ಮುಂದೆ ಆಗಿ ಕರೀಲಿಕ್ಕೆ ಪ್ರಾರಂಭ ಮಾಡಿ. ಯಾವ ರೀತಿಯ? ಏ ಕಾಪಿಟಿ ಮಗನೇ, ನೀನು ಒಂದಕ್ಕೆ ಎರಡಕ್ಕೆ ಸೀಮೆಣ್ಣೆ ನಾರಾಯಣನಲ್ಲಿ ಹೋಗ್ತೀಯ? ಬಾಯಿ ನಿನ್ನಲ್ಲಿ ಬಲ್ಪುಟ್ಟ, ಬಾಯಿಗೆ ಉತ್ತರಂಗದೊಳಗೆ ಏನು ಹೇಳುದು ನೀನು? ಕರೀಜಮ್ಮ ರಾಯರು. ಆ ರೀತಿಯ? ಸರಿಯಾಗಿ ಕೇಳಿದ್ಯಾ? ಹೌದೌದು. ಅದು ಆ ರೀತಿ ಅಲ್ಲ. ಮತ್ತೆ ಎಲ್ಲವೋ ಕಪಟಿ ಮಗನೇ. ಹೌದೌದು. ಆಮೇಲೆ ಏನು? ಒಂದಕ್ಕೆ ಎರಡಕ್ಕೆ ಸೀಮೆಣ್ಣೆ ನಾರಾಯಣ. ಅದು ಯಾರು? ನಿನ್ನ ಮಾವ ಅವ. ಶ್ರೀಮನ್ ನಾರಾಯಣ. ಹೌದೌದು. ಅವನ ಬಳಿಗೆ ಹೋಗ್ತೀಯಾ? ಹೌದೌದು. ಆಮೇಲೆ ನಿನ್ನಲ್ಲಿ ಬಲ್ಬ್ ಉಂಟಾ? ಅದು ಯಾಕೆ? ಪೂಜೆ ಮಾಡ್ಲಿಕ್ಕೆ. ಬಲಹು ಇದ್ರೆ ಬಾಹುತರಂಗದೊಳಗೆ ಯುದ್ಧ ರಂಗಕ್ಕೆ ಬಾ ಎಂಬುದಾಗಿ ನಮ್ಮವರು ಕರೆಯುವುದು. ಹೌದೌದು. ಆವಾಗ ಅವ ಏನು ಮಾಡಿದ? ಅವ ನೇರವಾಗಿ ಓಡಿಕೊಂಡು ಬಂದದ್ದೇ ಬಂದದ್ದು. ಏನಾಯ್ತು? ರಾಯರಿಗೆ ಅವನಿಗೆ ಚಟಪಟಿ ಆಯ್ತು. ಪರಿಣಾಮದಲ್ಲಿ ಸುರಪ್ಪ ಓಡಿ ಹೋದಮ್ಮ. ಏನಾಯ್ತು ನಿನಗೆ? ಸುರಪ್ಪ ಅದಕ್ಕೆ ಅಳುವುದೇ? ಅಲ್ಲ, ದೇವಲೋಕದ ಅಧಿಕಾರ ನಮ್ಮ ಬಾಳಿಗೆ ಸಿಕ್ಕಿದೆ. ಇದು ಸಂತಸದ ಸುದ್ದಿ. ಅಳುತ್ತಾ ಇದ್ಯಲ್ವಾ? ಅಳುವುದು ಬೇಡ. ನಗು ನಗುತ್ತಾ ನಗು ನಗುತ್ತಾ ನಗು ನಗು ಅದು ಹೆಚ್ಚಾಯ್ತು. ಅದು ಬೇಡ, ಸ್ವಲ್ಪ ಸಹ. ಅಮ್ಮ, ಓ, ಅಷ್ಟು ಹೊತ್ತಿನಲ್ಲಿ ಹಾ. ನಿಮ್ಮ ರಾಯರ ಸ್ಮಶಾನ ಏರಿದ್ದ. ಏನ
ಬಾಯಿಗೆ ಬಂದ ಹಾಗೆ ಹೇಳುದು ನೀನು? ಅದೇ ಪೀಠ ಸಿಂಹಾಸನ ಏರಿದ್ರು. ಸೇರಿದ್ರು. ಹಾ. ಅಷ್ಟೊತ್ತಿಗೆ ತೆಕೊಲಿ ಯಾವುದು? ಆಚೆಯಿಂದ ಈಚೆಯಿಂದ ಬಂತು ಏನು? ನಟ್ಟೆ. ಅದೇ ಯಾಕೆ? ಅವರು ಆಫೀಸಿಯರು ನಾಟ್ಯ ಮಾಡುವವರು ನಾಟ್ಯ ಮಾಡುವ. ಅಪ್ಸರೆಯರಾಗಿರ್ಬೇಕು. ಹೌದೌದು. ಯಾರೆಲ್ಲ ಬಂದ್ರು? ಇದು ಜಂಬೆ, ಹಾ. ಉಜ್ವತ್ತಿ, ಮೇಣದವತ್ತಿ, ಕಿಲ್ಲಟ್ಟಮ್ಮೆ, ಹಾ. ಮಂಡಲ ದೋಸೆ, ಜಾರು ಓದಿದ ಪಕ್ಕ ಬಣಮೂಜಿಗ ಏನು ಹೇಳುದು ನೀನು? ಬಂದದ್ದಮ್ಮ. ಅದು ಆ ರೀತಿ ಅಲ್ಲ. ಮತ್ತೆ ರಂಬೆ, ಊರಹಿ, ಮೇನಕೆ, ತಿಲೋತ್ತಮೆ, ಮಂದುಗೋಷ, ಹೃತಾಸಿ, ಅಳಂಬುಸ ಮತ್ತು ಮುಂದಿಕತೆ. ಹೌದಮ್ಮ. ಹಾ. ಬಂದದ್ದೇ ತಡ ಇವರದೊಂದೊಂದು ನಾಟ್ಯ ಪ್ರಾರಂಭ ಆಯ್ತು. ಯಾವ ರೀತಿ? ಇವತ್ತು ರಂಬೆಗೆ ಬೇರೆ ನಾಟ್ಯ ಇತ್ತು. ಹೇಗಿತ್ತು? ತತ್ತೊಂಗ ದಿಕ್ಕು ತಕ್ಕ ತಯ್ಯ ತಯ್ಯದನ್ ವಿಷ್ಣುರಂಬಣದಿಂದ ಸೈ. ಗೊತ್ತಲ್ವಾ? ಇವತ್ತದ್ದು ಹಾ. ಮತ್ತೊಬ್ಬರದು ಶುರು ಆಯ್ತು. ಅದೇ ಹೇಗೆ? ದೀಂತನ ದೊರಿನ ದೀಂತನ ದೊರಿನ 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 ದೊರಿನ. ಹೆಚ್ಚು ತಿಂದ್ರೆ ಆ ರೀತಿ ಆಗ್ತದೆ. ಹೌದು. ಮತ್ತೊಬ್ಬರದು ಶುರು ಆಯ್ತು. ಹೇಗೆ? ಕೈ ತತ್ತೈ ಕೈ ತತ್ತೈ. ಹೌದಾ? ಕೊನೆಗೆ ಎಲ್ಲ ಮುಗಿತೈ. ಮುಕ್ತಾಯ ಆಯ್ತು. ಹೌದು. ಹಾ. ಅವ್ರದೆಲ್ಲ ಆದ ಮೇಲೆ ನೋಡ್ತೇನೆ ಒಂದು ರಿಕ್ಷಾ ಬಂತು. ಅದು ಯಾಕೆ ಬಂದದ್ದು? ಅವ ಹಾರಾಡಿಯವ ಯಕ್ಷ ಅದು. ಯಕ್ಷ ರಾಜ ಹೌದು. ಪಿಂಗಣಿ ಯಕ್ಷ. ಪಿಂಗಳಕ್ಷ. ಹೌದೌದು. ಏನ್ ಮಾಡಿದ? ನೇರವಾಗಿ ಯಾರು ಕುಳಿತಿರುವ ಸಂದರ್ಭದಲ್ಲಿ ನೇರವಾಗಿ ಓಡಿಕೊಂಡು ಬಂದದ್ದು. ಹಾ. ಅವ ಎಡ ಕಾಲಿಂದ ಒಂದು ಬೇಡ. ಹೌದೇ? ಹೌದೌದು. ಆವಾಗ ನಮ್ಮವರು ಏನು ಮಾಡಿದ್ರು? ನಮ್ಮ ರಾಯರು ಸುಮ್ಮನೆ ಬಿಡ್ಲಿಲ್ಲ. ಸುಮ್ಮನೆ ಬಿಡ್ಲಿಕ್ಕಿಲ್ಲ. ಮತ್ತೆ ಅವರು ಎಂತ ಮಗ? ಮತ್ತೆ? ಅವರು ಮೆಲ್ಲ ಅಲ್ಲಿಗೆ ಕೂತುಕೊಳ್ಳಿಕ್ಕೆ ಪ್ರಾರಂಭ ಮಾಡಿ. ಅಲ್ಲ, ಯುದ್ಧ ಮಾಡೋರು ಬಿಟ್ಟು ಕೂತದ್ದು ಯಾಕೆ ಅವರು? ಅಮ್ಮ, ಓ. ನಮ್ಮಲ್ಲಿ ಬೇರೆ ಬೇರೆ ಯುದ್ಧ ಇಲ್ಲ ಅಮ್ಮ. ಹೌದಲ್ವೇ? ಹೌದೌದು. ನಾನೀಗ ಕೂತು ಮಾಡ್ತಾರೆ ಅಂತ ಲೆಕ್ಕ ಹಾಕಿದೆ. ಏನಾದ್ರೂ ಮಾಡಿರ್ಬೇಕು. ಹೌದೌದು. ಹಾ. ಮತ್ತೆ ತಿರುಗಿ ಬಂದರೆ ಕೇಳಿ ಪಟ ಪಟ ಆಡಬೇಡ್ದಮ್ಮ. ಯಾರು? ಯಕ್ಷ. ಅವಾಗ ನಮ್ಮವರು ಸುಮ್ಮನೆ ಇರ್ಲಿಕ್ಕಿಲ್ಲ. ಆಗ ನಿಮ್ಮವರು ಸುಮ್ಮನೆ ಇರಲಿಲ್ಲ. ಹಾ. ಅಲ್ಲಿಗೆ ಮೆಲ್ಲ ಮಲಗಲಿಕ್ಕೆ ಪ್ರಾರಂಭ ಮಾಡಿ. ಅಲ್ಲ, ಯುದ್ಧ ಮಾಡೋರು ಬಿಟ್ಟು ಮಲಗುದು ಯಾಕೆ ಅವರು? ಅದೇ ಮಲಗಿದೆ ಯಾಕೆಂತ ನಾನು ಆಲೋಚನೆ ಮಾಡಿದೆ. ಅಮ್ಮ, ನಮ್ಮನಲ್ಲಿ ಬೇರೆ ಬೇರೆ ಇದ್ದಲ್ವಾ, ಬೇರೆ ಬೇರೆ ಈಗ ಇದ್ದಲ್ಲ? ಮಲಗಿ ಮಾಡ್ತಾರೆ ಅಂತ ಲೆಕ್ಕ ಹಾಕಿದೆ. ಹಾ. ಮತ್ತೆ ಒಂದೆರಡು ಬೇಡ್ದಮ್ಮ. ಹೌದಾ? ಹೌದೌದು. ಆವಾಗ ನಮ್ಮವರು ಸುಮ್ಮನೆ ಇದ್ರ? ಅವರು ಸುಮ್ಮನೆ ಇರ್ಲಿಲ್ಲ. ಸುಮ್ಮನೆ ಇರ್ಲಿಕ್ಕಿಲ್ಲ. ಅಲ್ಲಿಗೆ 3 ಶಬ್ದ ಬಂತು. ಏನ? ಹಾ? ಅಂತ. ಏನಾಯ್ತಲ್ಲಿ? ಈಗ ತಿರುಗಿ ನೋಡ್ತೇನೆ. ಹೋ. ಇಷ್ಟುದ ನಾಲಿಗೆ ಹೊರಗಾಕಿ ಅಯ್ಯೋ. ರಕ್ತ ಕರಿಸದೆ.